ಒಬ್ಬ ಸಾರ್ವಜನಿಕ ವ್ಯಕ್ತಿ 112ಗೆ ಕರೆ ಮಾಡ್ತಕ್ಕಂಥದ್ದಾಗಲಿ, ಅವನ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದಾಗಲಿ ಯಾಕೆ ಮಾಡಬೇಕು? ಒಬ್ಬ ಅರೆ ಹುಚ್ಚ ಏಕಾಏಕಿ ಒಂದು ಕಲ್ಲು ದೊಡ್ಡ ಸೈಜ್ಗಳನ್ನು ತೊಗೊಂಡೋಗಿ ಆಕೆಯ ತಲೆ ಮೇಲೆ ಹಾಕ್ತಾನೆ, ಎರಡೆರಡು ಸರಿ ಹಾಕ್ಬಿಡ್ತಾನೆ. ಆಗಬಹುದಾದ ಅನಾಹುತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರ ಪ್ರಯತ್ನ ಏನಾಗಬೇಕಾಗಿತ್ತು ಹಾಗಾದರೆ? ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್, ಗ್ಯಾರಂಟಿ ನ್ಯೂಸಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದಹಾಗೆ ನಮ್ಮ ಪೊಲೀಸ್ ಇಲಾಖೆ ಅಂತಂದರೆ ತಪ್ಪು ಮಾಡ್ತಾರೆ, ಒಳ್ಳೆಯ ಕೆಲಸನೂ ಮಾಡ್ತಾರೆ. ತಪ್ಪು ಮಾಡಿದ್ರೆ ಹೇಳಬೇಕಾಗತ್ತೆ, ಒಳ್ಳೆಯ ಕೆಲಸ ಮಾಡಿದಾಗ ಕೊಂಡಾಡಬೇಕಾಗತ್ತೆ. ಇವೆಲ್ಲ ಒಂದು ರೊಟೀನ್ ವರ್ಕು ಅಂತ ಹೇಳ್ಬೋದು. ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಹಿಂದೆ ಏನಾದರೂ ಭಾಳ ಅಗತ್ಯತೆ ಇದ್ದಾಗ ನಿಯಂತ್ರಣ ಕೋಣೆ, ನಗರ ನಿಯಂತ್ರಣ ಕೋಣೆ 100ಗೆ ಕರೆ ಮಾಡಿ ಅಂತ ಹೇಳ್ತಾಯಿದ್ರು. ಏನಾದರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೊಲೀಸರ ಸಹಾಯ ಬಯಸುವಂಥ ಸಂದರ್ಭದಲ್ಲಿ 100ಗೆ. ಆದರೆ ಇತ್ತೀಚೆಗೆ ಒಂದು ಭಾರತ ಒಂದೇ ತುರ್ತು ಕರೆ ಸಂಖ್ಯೆ 112 ಅಂತ ಕೇಂದ್ರ ಸರ್ಕಾರ ಜಾರಿ ಮಾಡ್ತು. ಆ 112ಕ್ಕೆ ಕರೆ ಮಾಡಿದಾಗ ಏನೇನು ಪೊಲೀಸರಿಂದ ಸಿಗಬೇಕು ಆ ಸಂದರ್ಭಕ್ಕೆ, ಆ ಕ್ಷಣಕ್ಕೆ, ಆ ನಿಮಿಷಕ್ಕೆ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ಅವರೇ ಹೇಳೋ ಹಾಗೆ ನಿರ್ಗತಿಕ ಮಗು ಕಂಡು ಬಂದರೆ, ಮಗು ಕಾಣೆಯಾದ ವೇಳೆ, ಅಥವಾ ಬಾಲಕಾರ್ಮಿಕರು ಕಂಡು ಬಂದರೆ, ಭಿಕ್ಷಾಟನೆ ಅಂತ ಬಂದರೆ, ಬಾಲ್ಯ ವಿವಾಹ ಅಂತ ಬಂದರೆ, ಅಥವಾ ಲೈಂಗಿಕ ಹಿಂಸೆ ಅಂತ ಬಂದರೆ, ಅಥವಾ ಮಗುಗೆ ಜೀವ ಬೆದರಿಕೆ ಅಂತ ಸಂದರ್ಭ ಬಂದರೆ, ಹೀಗೆ ಅನೇಕ ವಿಚಾರಗಳಲ್ಲಿ ನೀವು 112ಕ್ಕೆ ಕರೆ ಮಾಡಿದರೆ ತಕ್ಷಣಕ್ಕೆ ಪೊಲೀಸ್ನವರು ಸ್ಪಂದಿಸ್ತಾರೆ. ಯಾವ ಪೊಲೀಸ್ನವರು ಸ್ಪಂದಿಸ್ತಾರೆ? ನೀವು ಕರೆ ಮಾಡಿದ ಸ್ಥಳದಲ್ಲಿ ಬರಬಹುದಾದ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವ ಅಧಿಕಾರಿ ಇರ್ತಾರೆ ಅವರು ಸ್ಪಂದಿಸಬೇಕು ಅಂತಕ್ಕಂಥದ್ದು ಇರುತ್ತೆ. ಇಂಥ ವಿಚಾರಗಳಲ್ಲಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಬಿ ದಯಾನಂದ್ ಅವರು ಕೂಡ ಭಾಳ ಸಮಗ್ರವಾಗಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ, ಅವರು ನೀಡಿರ್ತಕ್ಕಂಥ ಸುತ್ತೋಲೆ, ಅದನ್ನು ಯಾರು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಪರಿಸ್ಥಿತಿ ಗಂಭೀರತೆಯನ್ನು ಪಡೆದೂ ಇರಬಹುದು. ಆದರೆ ಜನವಾಹನ ಸಂಚಾರ ದಟ್ಟವಾಗಿರ್ತಕ್ಕಂಥ ಯಾವುದೇ ಪ್ರದೇಶಗಳಲ್ಲಿ, ಉದಾಹರಣೆಗೆ ಮಲ್ಲೇಶ್ವರಂ ಅಂತ ತಗೊಳ್ಳಿ, ಇತ್ತೀಚೆಗೆ ಕಳೆದ ಒಂದು 15 ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರ್ತಾನೆ. ಯಾವ ನಮ್ಮ ಮಗನ ಹೊಂಡ ಬಂದಿರ ಅದೇ 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 ಸರಿ ಸರಿ ಮಾತು ನೀನು ಹೇಳ್ಬೇಕು ನಿಮ್ಮ ಮಕ್ಕಳಿಗೆ. ಇಂಥವ್ರಲ್ಲಿ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ ಯಾವತ್ತೂ ಬೇಜಾರು ರೋಡಲ್ಲಿ ಮಾತುಗಳಲ್ಲಿ ಲಾಟಲ್ಲಿ ಬೆಳಕಿದ್ದೀನಿ, ಒಳಗಲ್ಲಿ ಹಾಕಿರೋದು ಮೋಸ್ಕಲ್ ಮಾಡಿರೋದು. ಅವನ ವಸ್ತ್ರ, ಅವನ ರೂಪರೇಷೆಗಳನ್ನು ನೋಡಿದ್ರೆ ಏನು ಮಾಡಿಬಿಡ್ತಾನಪ್ಪ ಅಂತಕ್ಕಂಥ ಭಯ ಕಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾಡೇ ಕಾಡುತ್ತೆ. ಒಂದು ಕಡೆ ಗಿಡ ಮುರಿತಾನೆ, ಮತ್ತೊಂದು ಕಡೆ ಹೋಗಿ ಯಾವುದೋ ಬ್ಯಾರಿಕೇಡ್ ಬೀಳಿಸ್ತಾನೆ, ಮತ್ತೊಂದು ಕಡೆ ಅಲ್ಲೆಲ್ಲೋ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾನೆ. ದೇವಾಲಯ, ಅಲ್ಲಿ ಇಲ್ಲಿ ಸುತ್ತಮುತ್ತ ಜನ ವಾಹನ ಸಂಚಾರ, ಮಹಿಳೆಯರು ಓಡಾಡ್ತಕ್ಕಂಥ ಸ್ಥಳ. ಇದರ ಮಧ್ಯದಲ್ಲಿ ಅವನು ಮಾಡ್ತಕ್ಕಂಥ ಮಾತುಗಳು, ಅವನು ನಡೀತಕ್ಕಂಥ ಹೆಜ್ಜೆ, ಅವನ ಮುಖ, ಅವನ ಅವತಾರಗಳನ್ನ ನೋಡಿದ್ರೆ ಯಾರಿಗಾರು ಹೊಡೆದೇ ಬಿಡ್ತಾನಪ್ಪ, ಏನಾರು ಮಾಡಿಬಿಡ್ತಾನಪ್ಪ ಅಂತ ಭಯ ಬರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಭಯ ಬಂದೇ ಬರುತ್ತೆ. ಅಂಥ ವಿಚಾರದಲ್ಲಿ ಅಲ್ಲಿ ಸ್ಥಳೀಯರು ಗ್ಯಾರಂಟಿ ನ್ಯೂಸಿಗೆ ತಿಳಿಸ್ತಾರೆ. ತಿಳಿಸಿದಾಗ ಅಲ್ಲಿ ತಕ್ಷಣಕ್ಕೆ
ಸಾಮಾನ್ಯವಾಗಿ ತಕ್ಷಣಕ್ಕೆ 112 ಗೊತ್ತಾಗಿಲ್ಲ ಅಂತಂದಾಗ ಮಾಸ್ಟರ್ ಕಂಟ್ರೋಲ್ ಅಂತ ಇದೆ, 08022943322 ಅದಕ್ಕೆ ಕರೆ ಮಾಡಿದ್ರೆ ತಕ್ಷಣಕ್ಕೆ ಇಮಿಡಿಯೇಟಾಗಿ ಯಾವುದೇ ಡಿವಿಷನ್ ಆಗಲಿ 112 ಆಗಲಿ ಏನೇ ಆಗಲಿ ಅವ್ರಿಗೆ ತಿಳಿದ್ರೆ ತಕ್ಷಣ ಮೆಸೇಜನ್ನು ಪಾಸ್ ಮಾಡ್ತಾರೆ. ಆದರೆ ಅವ್ರೇನು ಹೇಳ್ತಾರೆ, ಸರ್ ದಯವಿಟ್ಟು 112ಗೆ ಕರೆ ಮಾಡಿಬಿಡಿ, ಇಮ್ಮಿಡಿಯೇಟಾಗಿ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಆಯಿತು, 112ಗೂ ಕರೆ ಮಾಡಿದ್ವಿ. ಕರೆ ಮಾಡಿದ ಮೇಲೆ ಅವ್ರು ಬರ್ತಕ್ಕಂಥ ಸಮಯ ಏನಪ್ಪ ಅಂದರೆ 10-15 ನಿಮಿಷ ಲೇಟಾಗಿ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ, ಅವನು ಯಾರ ವ್ಯಕ್ತಿ, ಅವನು ಹೆಂಗಿರ್ತಾನೋ, ಅವನು ಕುಡ್ದಿರ್ತಾನೋ, ಮಾನಸಿಕ ಅಸ್ವಸ್ಥನೋ ಅಥವಾ ಗಾಂಜಾ ಸೇದಿರ್ತಾನೋ ಏನೋ ಗೊತ್ತಿಲ್ಲ, ಒಟ್ಟಾರೆ ಅವನ ಕಾರ್ಯಚಟುವಟಿಕೆ ಸಮಗ್ರವಾಗಿ ಸರಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಬಂದವರನ್ನು ಕೂರಿಸ್ಕೊಳ್ತಾರೆ. ನಮ್ಮ ಲಿಮಿಟ್ಸಿಗೆ ಬರಲ್ಲ, ಇದು ಮಲ್ಲೇಶ್ವರಂಗೆ ಬರುತ್ತೆ ಅಂತಾರೆ. ಆಯಿತು, ಮಲ್ಲೇಶ್ವರಂನವ್ರು ಬರ್ತಾರೆ, ಅವರು 15-20 ನಿಮಿಷ ಲೇಟಾಗಿ. ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡು ಏನು ಎತ್ತ ಅಂತ ಕೇಳಿ ಹಗುರವಾಗಿ ಒಂದು 10 ಹೆಜ್ಜೆ ನಡೆಸ್ಕೊಂಡು ಕರ್ಕೊಂಡೋಗಿ ದೂರ ಬಿಟ್ಟು ಕಳಿಸ್ತಾರೆ. ಆದರೆ ಅವರಿಗೊಂದು ಸಮಾಧಾನ ಏನಪ್ಪ ಅಂದರೆ ಅವನೇನು ಕುಡ್ದಿದ್ದೋ, ಅವನು ಏನೂ ಮಾಡಲ್ಲ ಅಂತಕ್ಕಂಥ ಭಾಳ ಒಂದು ಮನಸ್ಸಿಗೆ ಬಂದಿರತಕ್ಕಂಥ ವಿಚಾರಧಾರೆಯೋ ಗೊತ್ತಿಲ್ಲ, ಆದರೆ ಅವನನ್ನು ಬಿಟ್ಟು ಕಳಿಸ್ತಾರೆ. ಹಾಗಾದರೆ ಒಬ್ಬ ಸಾರ್ವಜನಿಕ ವ್ಯಕ್ತಿ 112ಗೆ ಕರೆ ಮಾಡ್ತಕ್ಕಂಥದ್ದಾಗಲಿ ಅವನ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದಾಗಲಿ ಯಾಕೆ ಮಾಡಬೇಕು, ಒಂದು ಪ್ರಶ್ನೆ. ಎರಡನೇದು, ಅವನು ಯಾವ ಸ್ಥಿತಿಯಲ್ಲಿ ಇದ್ದಾನೆ, ಹೇಗಿದ್ದಾನೆ, ಅವನ ಬುದ್ಧಿ ಸ್ಥೀಮಿತ ಇರಲಿಲ್ವಾ, ಆ ವ್ಯಕ್ತಿ ಅಂಥ ವ್ಯಕ್ತಿ ಬಗ್ಗೆ ಇವರು ಏನು ಮಾಡಬಹುದಾಗಿತ್ತು ಪೊಲೀಸ್ನವರು, ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ಅಥವಾ ಹುಚ್ಚನೋ ಆರೆ ಹುಚ್ಚನೋ ಅಂತಂದಾಗ ಇಲ್ಲೊಂದು ಇದೆಯಲ್ಲ ಬೆಂಗಳೂರು ಮಹಾನಗರದಲ್ಲಿ ನಿರಾಶ್ರಿತರ ಕೇಂದ್ರ ಅಂತ, ಅಲ್ಲಿಗೆ ಹೋಗಿ ಸೇರಿಸೋದು ಏನೋ ಮಾಡಬಹುದಾಗಿತ್ತು. ಅವರು ಏನೂ ಮಾಡದೆ ಕೈ ತೊಳ್ಕೊಂಡು ಸೀದಾ ವಾಪಸ್ ಹೋದರು, ಬಿಟ್ಟು ಕಳಿಸಿದ್ರು. ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇದೇ ಬೆಂಗಳೂರು ಮಹಾನಗರದಲ್ಲಿ ಕೊಡಿಗೆಹಳ್ಳಿಯ ಸರಹದ್ದಿನಲ್ಲಿ ಸಂಜೆಯ ವೇಳೆಯಲ್ಲಿ ಒಬ್ಬ ಗೃಹಿಣಿ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಅರೆ ಹುಚ್ಚ ಏಕಾಏಕಿ ಒಂದು ಕಲ್ಲು ದೊಡ್ಡ ಸೈಜ್ಗಳನ್ನು ತೊಗೊಂಡೋಗಿ ಆಕೆಯ ತಲೆ ಮೇಲೆ ಹಾಕ್ತಾನೆ. 2 ಸರಿ ಹಾಕ್ಬಿಡ್ತಾನೆ, ರಕ್ತ ಹರಿದೋಗ್ತಿರುತ್ತೆ. ಅಂಥ ಮಾನಸಿಕ ಅಸ್ವಸ್ಥ ಇರ್ತಕ್ಕಂಥ ವ್ಯಕ್ತಿಗಳು ಓಡಾಡ್ತಕ್ಕಂಥ ಜಾಗ ಬೆಂಗಳೂರು ಮಹಾನಗರದಲ್ಲಿ ಎಲ್ಲೇ ಆಗಿದ್ದರೂ ಕೂಡ ಹೀಗೆ ವಿಚಾರ ತಿಳಿಸಿದಾಗ ಪೊಲೀಸ್ನವರು ತಡವಾಗಿ ಬಂದರೆ ಏನೊಂದು ಅನಾಹುತಗಳು ಆಗಬಾರ್ದು. ಅನಾಹುತ ಆಗಿಬಿಟ್ಟರೆ ಏನು ಮಾಡಬೇಕು? ಸಾಕಾರ ನಗರದಲ್ಲಿ ಆ ಕೊಡಿಗೆಹಳ್ಳಿ ಲಿಮಿಟ್ಸಲ್ಲಿ ನಡೀತಕ್ಕಂಥ ಘಟನೆಯಲ್ಲಿ ಆಕೆಯ ಏನು ತೀವ್ರ ಗಾಯಗೊಂಡು ರಕ್ತಸ್ರಾವ ಆಗಿರ್ತಕ್ಕಂಥ ಆ ಮಹಿಳೆಯ ಪತಿ ದುಬೈನಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಅದೃಷ್ಟವಶಾತ್ ಆಕೆಗೆ ಏನೋ ಭಾಳ ದೊಡ್ಡ ಮಟ್ಟದ ಇನ್ಸೂರೆನ್ಸ್ ಮಾಡಿಸಿರ್ತಾರೆ, ಒಳ್ಳೆಯ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೋತಾಳೆ, ಬದುಕುಳಿದಿದ್ದಾಳೆ. ಎಲ್ಲ ಸಂದರ್ಭಗಳಲ್ಲೂ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಹಾಗಂತ ಇಲ್ಲಿ ಒಂದು ವಿಚಾರ ಹೇಳಿದ್ದೀವಿ, ಓ ಅಷ್ಟೇನಾ ಅಂತ ಅಂದ್ಕೊಳ್ಳೋಂಗಿಲ್ಲ. ಅಂದರೆ ನಿಮಗೆ 10 ಕಂಪ್ಲೇಂಟ್ ಬರಬೇಕಾಗಾದರೆ 10 ಜನ ಹೇಳಬೇಕಾ? ಆಗಬಹುದಾದ ಅನಾಹುತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರ ಪ್ರಯತ್ನ ಏನಾಗಬೇಕಾಗಿತ್ತು? ಹಾಗಾದರೆ ಯಾಕಾಗಿಲ್ಲ? ಯಾರು ಜವಾಬ್ದಾರಿ ಹೊರಬೇಕು? ಈ ಥರ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಅದಕ್ಕೆ ಮ್ಯಾನ್ ಪವರ್ ಕೊಟ್ಟಿರ್ತಾರೆ, ವಾಹನ ಕೊಟ್ಟಿರ್ತಾರೆ, ಎಲ್ಲವೂ ಇರುತ್ತೆ, ಡ್ಯೂಟಿ ಹಾಕಿರ್ತಾರೆ, ಮಾಡಬೇಕಾದ ಕರ್ತವ್ಯ ಮಾಡಬೇಕಾಗಿದೆ. ಹಾಗಾದರೆ ಜನಸಾಮಾನ್ಯರು ಈ ರೀತಿ ಕರೆ ಮಾಡಿದಾಗ, ಈ ರೀತಿ ಪೊಲೀಸರು ನಡೆದುಕೊಂಡಾಗ ಅದು ಕರ್ತವ್ಯ ಲೋಪ ಅಂತ ಅನಿಸುವುದಿಲ್ಲವೇ? ಅಥವಾ ಇನ್ನೇನಾದರೂ ದೊಡ್ಡ ಅನಾಹುತ ಸಂಭವಿಸಬೇಕಾಗಿತ್ತಾ? ಅಥವಾ ಅನಾಹುತ ಸಂಭವಿಸಲಿಕ್ಕೆ ಆಗಬಾರದು, ಆದರೆ ಅದಕ್ಕೆ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಕಾರಣರು ಆಗ್ತಾರಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು 112ಗೆ ಕರೆ ಮಾಡಿದಾಗ ಬಂದು ಜನಸಾಮಾನ್ಯರ ಮುಂದೆ ನಿಂತ್ಕೊಳ್ಳುತ್ತೆ. ಹಾಗಾದರೆ ಮುಂದಿನ ದಿನದಲ್ಲಿ ದಕ್ಷತೆಗೆ ಹೆಸರಾಗಿರ್ತಕ್ಕಂಥ ನಮ್ಮ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಅವರು ಭಾಳ ಕಡಿವಾಣ ಹಾಕಿದ್ದಾರೆ, ಅದು ಗೊತ್ತಿದೆ. ಆದರೆ 112 ವಿಚಾರ ಅಥವಾ 100 ವಿಚಾರ ಆಗಲಿ ಅಥವಾ ಯಾವುದೇ ವಿಚಾರ ಆಗಲಿ ಕರೆ ಮಾಡಿದಾಗ ಪೊಲೀಸರು ಕೈಗೊಳ್ಳಬಹುದಾದ ಒಂದು ಕ್ರಮವನ್ನು ಅದು ಭಾಳ ನಿಧಾನವಾಗಿ ಆಮೆಗತಿಯಲ್ಲಿ ಆಗಬಾರದು ಅಂತಕ್ಕಂಥದ್ದು ಕೂಡ ಜನಸಾಮಾನ್ಯರ ಕಳಕಳಿಯೊಂದಿಗೆ ಗ್ಯಾರಂಟಿ ನ್ಯೂಸ್ನ ಆಗ್ರಹ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ವರ್ತನೆ ಸಲ್ಲದು, ಆಗಬಾರದು ಅಂತಕ್ಕಂಥ ಒತ್ತಾಯವನ್ನು ಗ್ಯಾರಂಟಿ ನ್ಯೂಸ್ ಪೊಲೀಸ್ ಕಮಿಷನರ್ ಮೇಲೆ ಮಾಡ್ತಾ ಇದೆ.
ಇನ್ನು ಮುಂದೆ ಹಂಗೆ ಆಗಲ್ಲ ಅಂತಕ್ಕಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.